ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆಗಸ್ಟ್ ತಿಂಗಳು ವೃಷಭ ರಾಶಿಯವರಿಗೆ ಹೊಸ ಪ್ರಾರಂಭಗಳ ಕಾಲ. ಶನಿ, ಗುರು ಮತ್ತು ರಾಹುಗಳ ಗತಿಯು ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರಲಿದೆ. ಈ ತಿಂಗಳಲ್ಲಿ ಹೊಸ ಯೋಜನೆಗಳು ಇತರರ ನೆರವಿಲ್ಲದೆ ಮುಂದೆ ಸಾಗುವ ಸಾಧ್ಯತೆ ಇದೆ. ನಿಮಗೆ ಒಳಗೊಂಡಿರುವ ಶಕ್ತಿಯ ಮೇಲೆ ನಂಬಿಕೆ ಇಟ್ಟರೆ ಯಶಸ್ಸು ನಿಮ್ಮದೇ ಆಗುತ್ತೆ. ಉದ್ಯೋಗದಲ್ಲಿ ಈ ತಿಂಗಳು ಸಹಕಾರ ಉತ್ತಮವಾಗಿರುತ್ತೆ. ಸಹೋದ್ಯೋಗಿಗಳಿಂದ ಉತ್ತಮ ಸ್ಪಂದನೆ ದೊರೆಯುತ್ತೆ. ಕೆಲವು ಸಂದರ್ಭಗಳಲ್ಲಿ ಕಾರ್ಯಭಾರ ಹೆಚ್ಚಾಗಿ ತಲೆನೋವಿನಂತೆ ಕಾಣಬಹುದು, ಆದರೆ ತಾಳ್ಮೆಯಿಂದ ಮಾಡಿದ ಕೆಲಸ ನಿಮಗೆ ಪ್ರಶಂಸೆ ತರುತ್ತೆ. ಉದ್ಯೋಗ ಬದಲಾವಣೆ ಮಾಡುವ ಒಂದು ಯೋಚನೆ ಇದ್ದರೆ ಆಗಸ್ಟ್ ತಿಂಗಳು ತುಂಬಾ ಅತ್ಯುತ್ತಮ ಅಂತಾನೆ ಹೇಳಬಹುದು. ಉದ್ಯಮದ ದಾರಿಯಲ್ಲಿ ನಡೆಯುತ್ತಿರುವವರಿಗೆ ಈ ತಿಂಗಳು ಹೊಸ ವಹಿವಾಟುಗಳು ಆಗಬಹುದು. ಇನ್ನು ಸಹಕಾರದೊಂದಿಗೆ ಪಾರ್ಟ್ನರ್ಶಿಪ್ನಲ್ಲಿ ನೋಡ್ತಾ ಇರೋರಿಗೆ ಉತ್ತಮ ಯೋಜನೆಗಳು ಮೂಡಿ ಬರ್ತವೆ. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಹೆಚ್ಚು ನಿಗಾ ವಹಿಸಬೇಕಾಗುತ್ತೆ. ಅನಗತ್ಯ ಖರ್ಚುಗಳನ್ನು ತಗ್ಗಿಸಿ ಮೀಸಲಿಟ್ಟ ಹಣವನ್ನ ಸುರಕ್ಷಿತ ಬಂಡವಾಳದಲ್ಲಿ ಇರಿಸಬೇಕು. ಕುಟುಂಬದ ಸದಸ್ಯರ ಅಗತ್ಯಗಳಿಗಾಗಿ ಖರ್ಚು ಮಾಡಬೇಕಾದ ಸಂದರ್ಭಗಳು ಬರುತ್ತೆ. ಆದರೂ ಶನಿವಾರ ಮತ್ತು ಸೋಮವಾರಗಳಂದು ಹಣದ ಪ್ರವಾಹ ಉತ್ತಮವಾಗಿಸಬಹುದು. ಪಾರಿವಾರಿಕ ಜೀವನದಲ್ಲಿ ನೆಮ್ಮದಿ ಇರಲಿ ಎಂದರೆ ತಾಳ್ಮೆಯು ತುಂಬಾ ಅತ್ಯಗತ್ಯ. ಸಂಗಾತಿಯ ಅಭಿಪ್ರಾಯಗಳೊಂದಿಗೆ ಹೊಂದಾಣಿಕೆ ಮಾಡಿದುಕೊಂಡು ಹೋಗಬೇಕಾಗುತ್ತೆ. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ವೈದ್ಯಕೀಯ ಪರಿಶೀಲನೆ ತುಂಬಾ ಅತ್ಯಗತ್ಯ. ಮಕ್ಕಳಿಗೆ ಈ ತಿಂಗಳು ವಿದ್ಯಾಭ್ಯಾಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಶಾಲಾ ಪರೀಕ್ಷೆಗಳ ಅಂಕಗಳ ಬಗ್ಗೆ ಚಿಂತೆ ಹೆಚ್ಚಾದರೂ ಪೋಷಕರಿಂದ ಧೈರ್ಯವು ಮಕ್ಕಳಿಗೆ ನೆರವಾಗುತ್ತೆ. ಪ್ರವಾಸದ ಯೋಜನೆ ಏನಾದರೂ ಇದ್ರೆ ಈ ತಿಂಗಳು ಮಧ್ಯಭಾಗ ಉತ್ತಮ. ಯಾತ್ರೆಯ ಒಂದು ಫಲಶ್ರುತಿ ಶುಭಕರವಾಗಲಿದೆ. ಕಾನೂನು ಸಂಬಂಧಿ ವಿಷಯಗಳಲ್ಲಿ ಈ ತಿಂಗಳು ನಿರ್ಣಯಗಳು ನಿಮಗಿಂತ ಬೇರೆಯವರು ತೆಗೆದುಕೊಳ್ಳಬಹುದಾದಷ್ಟು ಸಂದರ್ಭಗಳು ಬಹಳ ಬರುತ್ತೆ. ಆದ್ರಿಂದ ಪ್ರತಿಯೊಂದು ಕಾಗದಕ್ಕೆ ಸಹಿ ಮಾಡುವ ಮೊದಲು ಚಿಂತೆ ಮಾಡಬೇಕು. ಇನ್ನು ಶುಕ್ರವಾರದಂದು ಶುಭ ಸುದ್ದಿ ಒಂದು ಕೇಳುವ ಯೋಗ ಕೂಡ ಇದೆ. ಒಟ್ಟಿನಲ್ಲಿ ಈ ತಿಂಗಳು ನಿಮ್ಮ ಧೈರ್ಯ ಮತ್ತು ಒಂದು ಸ್ಥಿರತೆ ಪರೀಕ್ಷೆಗೆ ಒಳಪಡುವ ಒಂದು ಸಮಯ ಅಂತಾನೆ ಹೇಳ್ಬಹುದು. ಧೈರ್ಯದಿಂದ ಶ್ರದ್ಧೆಯಿಂದ ನಡೆಯಬೇಕು. ಸೋಮವಾರದಂದು ಪೂಜೆ ಮಾಡುವ ಮೂಲಕ ಧನಯೋಗವನ್ನು ಆಕರ್ಷಣೆ ಮಾಡಬಹುದು. ಗುರುಗ್ರಹದ ದೃಷ್ಟಿಯಿಂದ ಮನೋಸ್ಥಿತಿ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಧ್ಯಾನ, ಪ್ರಾರ್ಥನೆ ಮತ್ತು ಹನುಮಾನ್ ಚಾಲಿಸ ಪಠನ ಇವು ನಿಮ್ಮ ಶಕ್ತಿಯನ್ನ ಪುನಃ ನಿರ್ಮಿಸಲಿವೆ. ಹೊಸ ಮನೆ ಅಥವಾ ಆಸ್ತಿ ಸಂಬಂಧಿ ಯೋಜನೆಗಳ ಬಗ್ಗೆ ಚಿಂತೆ ಇರುವವರು ಈ ತಿಂಗಳ ಕೊನೆಯ ವಾರದಲ್ಲಿ ಸೂಕ್ತವಾದ ನಿರ್ಧಾರವನ್ನ ಕೈಗೊಳ್ಳಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸ್ಪರ್ಧಾತ್ಮಕ ಒಂದು ಪರೀಕ್ಷೆಯಲ್ಲಿ ಯಶಸ್ಸಂತೂ ಕಟ್ಟಿಟ್ಟ ಬುತ್ತಿ. ಗುರುವಾರದಂದು ಗುರುವಿನ ಆಶೀರ್ವಾದ ಪಡೆದರೆ ಉತ್ತಮ ಫಲಿತಾಂಶಗಳು ಸಿಗಬಹುದು. ಇತರರ ಸಹಾಯದಿಂದ ಒಂದು ಪಡೆಯುವಲ್ಲಿ ಹಿಂಜರಿಯೋದಕ್ಕೆ ಹೋಗಬೇಡಿ. ನಿಮ್ಮ ಸ್ವಭಾವದಲ್ಲಿರುವ ಶಿಸ್ತು ಮತ್ತು ನಿರ್ಧಾರ ಶಕ್ತಿ ನಿಮಗೆ ಆಗಸ್ಟ್ ತಿಂಗಳ ಸಂಪೂರ್ಣ ಅನುಕೂಲಕರವಾಗಿ ಕೆಲಸ ಮಾಡುತ್ತೆ. ಈ ತಿಂಗಳು ಶುಕ್ರ ಮತ್ತು ರಾಹು ಶಕ್ತಿ ನಿಮ್ಮ ಮೇಲೆ ಮಿಶ್ರ ಪ್ರಭಾವ ಬೀರುತ್ತೆ. ಕೌಟುಂಬಿಕ ವಾತಾವರಣವನ್ನು ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ. ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವುದು, ಇನ್ನು ಕುಟುಂಬದ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ತುಂಬಾ ಒಳ್ಳೆಯದು. ಭಯ ಅಥವಾ ಆತಂಕಗಳೆಡೆಗೆ ಸೆಳೆಯದಿರಿ. ನಿಮ್ಮ ಧೈರ್ಯ ಮತ್ತು ನಿರ್ಧಾರ ಶಕ್ತಿ ಬಹಳ ಮುಖ್ಯವಾಗುತ್ತೆ. ಆಗಸ್ಟ್ 9ರಿಂದ 21ರವರೆಗೆ ನಿಮ್ಮ ಜೀವನದಲ್ಲಿ ಮುಖ್ಯ ಘಟನೆಗಳು ಸಂಭವಿಸಬಹುದು. ಈ ದಿನಗಳಲ್ಲಿ ಹೊಸ ಚಟುವಟಿಕೆಗಳು ಆರಂಭ ಆಗಬಹುದು. ನಿಮ್ಮ ಕೆಲಸದಲ್ಲಿ ಮೇಲ ಅಧಿಕಾರಿಗಳ ಶ್ಲಾಘನೆ ಪಡೆಯುವ ಅವಕಾಶ ಇದೆ. ಆರ್ಥಿಕವಾಗಿ ಲಾಭದಾಯಕ ಬಂಡವಾಳ ಹೂಡಿಕೆ ಈ ತಿಂಗಳ ಅಂತ್ಯದಲ್ಲಿ ಮಾಡಲು ಸಾಧ್ಯವಾಗುತ್ತೆ. ಶುಭ ದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿ. ಶ್ರೀ ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಜಪಿಸುವ ಮೂಲಕ ಮನೆಯ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಬರಲಿದೆ. ಸ್ನೇಹಿತರಿಂದ ಆಗುವ ಸಹಾಯದಿಂದ ನೀವು ನಿರೀಕ್ಷಿಸಿದ ಕಾರ್ಯಗಳನ್ನು ಪೂರ್ಣಗೊಳಿಸಬಹುದು. ಇದರಿಂದ ನಿಮ್ಮ ಮೇಲಿರುವ ವಿಶ್ವಾಸ ಮತ್ತಷ್ಟು ಬಲವಾಗಿ ರೂಪುಗೊಳ್ಳುತ್ತೆ. ನಿಮ್ಮ ಒತ್ತಡ ಮತ್ತು ಆತಂಕ ನಿವಾರಣೆಗೆ ಧ್ಯಾನ, ಪ್ರಾಣಾಯಾಮ ಹಾಗೂ ನಿಸರ್ಗದ ಒಂದು ಒಡನಾಟ ತುಂಬಾನೇ ಒಳ್ಳೆಯದು. ಆಧ್ಯಾತ್ಮಿಕ ಗ್ರಂಥಗಳನ್ನು ಓದಿ ಮನಸ್ಸನ್ನು ಶಾಂತಗೊಳಿಸಿ. ಎಲ್ಲವನ್ನೂ ಲೆಕ್ಕ ಹಾಕಿದರೆ ಆಗಸ್ಟ್ ತಿಂಗಳು ವೃಷಭ ರಾಶಿಯವರಿಗೆ ಅನೇಕ ಶಿಖರಗಳನ್ನು ತಲುಪಿಸಬಹುದು. ಈ ಸಮಯವನ್ನು ಸುಧಾರಿಸಲು ಶನಿವಾರದಂದು ಎಳ್ಳು ದಾನ, ದಕ್ಷಿಣಾಯನ ಪೂಜೆ ಹಾಗೂ ಶನಿಗೆ ಎಳ್ಳು ನೀರು ಸಮರ್ಪಣೆ ಮಾಡುವ ಮೂಲಕ ಗ್ರಹ ಬಾಧೆಯನ್ನು ತಪ್ಪಿಸಬಹುದು. ಋಣ ಭಯ, ನ್ಯಾಯ ಸಂಬಂಧಿ ಪ್ರಕರಣಗಳು, ಹಳೆಯ ವ್ಯಾಜ್ಯಗಳು ಈ ತಿಂಗಳು ಕೊನೆಗೊಳ್ಳಬಹುದು. ನಿಮ್ಮ ಶ್ರದ್ಧೆ, ಸಹನೆಯು ನಿಮ್ಮನ್ನು ಇನ್ನಷ್ಟು ಉನ್ನತಿಗೆ ಕರೆದೊಯ್ಯಲಿದೆ. ದಿನನಿತ್ಯ ಒಂದು ಕೂಡು
ಭಗವಂತನ ನಾಮಸ್ಮರಣೆ ಮತ್ತು ತ್ಯಾಗ ಭಾವನೆ ಇಟ್ಕೊಳ್ಳುವುದು ಎಲ್ಲ ಕಡೆ ತುಂಬ ಒಳ್ಳೆಯದು.